ಜಾತಿ ಜಡ್ಜ್ಮೆಂಟ್ ಏನ್ ಬರುತ್ತೆ ಹಾಗಾದ್ರೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಕೆಲವು ಕ್ಷಣಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಿಂದುಳಿದ ಆಯೋಗದಿಂದ ಸರ್ಕಾರಕ್ಕೆ ಟಿಪ್ಪಣಿ ಸಲ್ಲಿಕೆಯಾಗಿದೆ. ಈಗಿರುವ ಒಬಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಶೇಕಡಾ 51ಕ್ಕೆ ಮೀಸಲಾತಿ ಹೆಚ್ಚಿಸಿದ್ರೆ ಪ್ರವರ್ಗಗಳ ಮೀಸಲಾತಿಯಲ್ಲಿ ಹೆಚ್ಚಳ ಆಗುತ್ತೆ. ಹಿಂದುಳಿದ ಆಯೋಗದಿಂದ ಸರ್ಕಾರಕ್ಕೆ ಟಿಪ್ಪಣಿ ಸಲ್ಲಿಕೆ ಮಾಡಲಾಗಿದೆ. ಈಗಿರುವ ಒಬಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿರೋದು. ಒಬಿಸಿ ಮೀಸಲಾತಿ ಪ್ರಮಾಣ ಶೇಕಡಾ 32ರಿಂದ 51ಕ್ಕೆ ಹೆಚ್ಚಿಸಬೇಕು. ತಮಿಳುನಾಡಿನಲ್ಲಿ ಒಬಿಸಿ ಮೀಸಲಾತಿ ಶೇಕಡಾ 69ರಷ್ಟಿದೆ. ಜಾರ್ಖಂಡ್ನಲ್ಲಿ ಹಿಂದುಳಿದ ವರ್ಗಕ್ಕೆ ಶೇಕಡಾ 77ರಷ್ಟು ಮೀಸಲಾತಿ ಇದೆ. ಆ ರಾಜ್ಯಗಳಂತೆ ನಮ್ಮ ರಾಜ್ಯದಲ್ಲೂ ಒಬಿಸಿ ಮೀಸಲಾತಿ ಹೆಚ್ಚಿಸಿ ಶೇಕಡಾ 32ರಷ್ಟು ಉಳಿಸಿಕೊಂಡ್ರೆ ಪ್ರವರ್ಗಗಳ ಮೀಸಲಾತಿಯಲ್ಲಿ ಬದಲಾವಣೆ ಮಾಡಬಹುದು. ಶೇಕಡಾ 51ಕ್ಕೆ ಮೀಸಲಾತಿ ಹೆಚ್ಚಿಸಿದ್ರೆ ಪ್ರವರ್ಗಗಳ ಮೀಸಲಾತಿಯಲ್ಲಿ ಹೆಚ್ಚಳ ಆಗುತ್ತೆ. ಹಿಂದುಳಿದ ಆಯೋಗದಿಂದ ಸರ್ಕಾರಕ್ಕೆ ಟಿಪ್ಪಣಿಯನ್ನ ಸಲ್ಲಿಸಲಾಗಿದೆ ನೋಡಿ. ಜಾತಿ ಗಣತಿ ವರದಿ ಬಹಿರಂಗ ಆದ ನಂತರ ಇನ್ನೂ ಬಹಳಷ್ಟು ಬದಲಾವಣೆಗಳಾಗುತ್ತೆ. ವರದಿ ಬಹಿರಂಗ ಆಗುತ್ತೋ ಇಲ್ವೋ ಅದು ಬೇರೆ ವಿಚಾರ. ಆದ್ರೆ ಈಗಲೂ ಕೂಡ ಮೀಸಲಾತಿ ವಿಚಾರ ಚರ್ಚೆಗೆ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಹಿಂದುಳಿದ ಆಯೋಗ ಸರ್ಕಾರಕ್ಕೆ ಟಿಪ್ಪಣಿಯನ್ನ ಸಲ್ಲಿಸಿದೆ. ಈಗಿರುವ ಒಬಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಒಬಿಸಿ ಮೀಸಲಾತಿ ಪ್ರಮಾಣ ಶೇಕಡಾ 32ರಿಂದ 51ಕ್ಕೆ ಹೆಚ್ಚಿಸಬೇಕು ಅಂತ ತಿಳಿಸಲಾಗಿದೆ. ಶೇಕಡಾ 32ರಿಂದ 51ಕ್ಕೆ. ತಮಿಳುನಾಡಿನಲ್ಲಿ ಒಬಿಸಿ ಮೀಸಲಾತಿ ಶೇಕಡಾ 69ರಷ್ಟಿದೆ. ಜಾರ್ಖಂಡ್ನಲ್ಲಿ ಹಿಂದುಳಿದ ವರ್ಗಕ್ಕೆ ಶೇಕಡಾ 77ರಷ್ಟು ಮೀಸಲಾತಿ ಇದೆ. ನೋಡಿ, ಶೇಕಡಾ 51ರಷ್ಟು ಮೀಸಲಾತಿ ಜಾರಿಯಾದ್ರೆ ಯಾವ ವರ್ಗಕ್ಕೆ ಎಷ್ಟು? ಗೊಲ್ಲ ಸೇರಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ 1ಎಗೆ ಶೇಕಡಾ 6ರಷ್ಟು, ಕುರುಬ ಸೇರಿ ಹಿಂದುಳಿದ ವರ್ಗಕ್ಕೆ 1ಬಿಗೆ ಶೇಕಡಾ 12ರಷ್ಟು, ಈಡಿಗ ಗಾಣಿಗ ವಿಶ್ವಕರ್ಮ ಬಿಲ್ಲವ ವರ್ಗದ 2ಎಗೆ ಶೇಕಡಾ 10ರಷ್ಟು, ಮುಸ್ಲಿಮರಿಗೆ 2ಬಿಯಲ್ಲಿ ಶೇಕಡಾ 8ರಷ್ಟು ಮೀಸಲಾತಿ ಸಿಗುತ್ತೆ. ಒಕ್ಕಲಿಗ ಸಮುದಾಯದ 3ಎಗೆ ಶೇಕಡಾ 7ರಷ್ಟು ಮೀಸಲಾತಿ ಸಿಗುತ್ತೆ. ಲಿಂಗಾಯತ ಸಮುದಾಯದ 3ಬಿಗೆ ಶೇಕಡಾ 8ರಷ್ಟು ಮೀಸಲಾತಿ ಸಿಗುತ್ತೆ. ಶೇಕಡಾ 51ರಷ್ಟು ಮೀಸಲಾತಿ ಜಾರಿಯಾದ್ರೆ ಯಾರಿಗೆ ಯಾವ ವರ್ಗಕ್ಕೆ ಎಷ್ಟು ಸಿಗುತ್ತೆ ಮೀಸಲಾತಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಗೊಲ್ಲ ಸೇರಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ 1ಎಗೆ ಶೇಕಡಾ 6ರಷ್ಟು ಮೀಸಲಾತಿ ಸಿಗುತ್ತೆ. ಕುರುಬ ಸೇರಿ ಹಿಂದುಳಿದ ವರ್ಗಕ್ಕೆ 1ಬಿಗೆ ಶೇಕಡಾ 12ರಷ್ಟು ಮೀಸಲಾತಿ ಸಿಗುತ್ತೆ. ಈಡಿಗ ಗಾಣಿಗ ವಿಶ್ವಕರ್ಮ ಬಿಲ್ಲವ ಸಮುದಾಯಕ್ಕೆ ಅಂದ್ರೆ ವರ್ಗಗಳಿಗೆ 2ಎಗೆ ಶೇಕಡಾ 10ರಷ್ಟು ಮೀಸಲಾತಿ ಸಿಗುತ್ತೆ. ಇನ್ನು ಮುಸ್ಲಿಮರಿಗೆ 2ಬಿಯಲ್ಲಿ ಶೇಕಡಾ 8ರಷ್ಟು ಮೀಸಲಾತಿ ಸಿಗುತ್ತೆ. ಒಕ್ಕಲಿಗ ಸಮುದಾಯದ 3ಎಗೆ ಶೇಕಡಾ 7ರಷ್ಟು ಮೀಸಲಾತಿ. ಇನ್ನು ಲಿಂಗಾಯತ ಸಮುದಾಯದ 3ಬಿಗೆ ಶೇಕಡಾ 8ರಷ್ಟು ಮೀಸಲಾತಿ ಸಿಗುತ್ತೆ. ಇದು ಯಾರಿಗೆ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಸಿಗುತ್ತೆ ಅಂದ್ರೆ ಶೇಕಡಾ 51ರಷ್ಟು ಮೀಸಲಾತಿ ಜಾರಿ ಆದ್ರೆ. ಒಬಿಸಿ ಮೀಸಲಾತಿ ಪ್ರಮಾಣ ಶೇಕಡಾ 32ರಷ್ಟಿದೆ. ಈಗ 32ರಿಂದ 51ಕ್ಕೆ ಹೆಚ್ಚಿಸಬೇಕು ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಒತ್ತಾಯ. ಅಕಸ್ಮಾತ್ ಆಗಿ 32ರಿಂದ 51ಕ್ಕೆ ಹೆಚ್ಚಿಗೆ ಆದ್ರೆ ಮೀಸಲಾತಿ ಜಾರಿಯಾದ್ರೆ 51ರಷ್ಟು ಯಾವ ವರ್ಗಕ್ಕೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಈಡಿಗ ಗಾಣಿಗ ವಿಶ್ವಕರ್ಮ ಬಿಲ್ಲವ ವರ್ಗದ 2ಎಗೆ ಶೇಕಡ 10ರಷ್ಟು ಮೀಸಲಾತಿ ಸಿಗುತ್ತೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಎಡಿಟರ್ ಸತೀಶ್ ಆಂಜನಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಹಿಂದುಳಿದ ಆಯೋಗದಿಂದ ಸರ್ಕಾರಕ್ಕೆ ಟಿಪ್ಪಣಿ ಸಲ್ಲಿಕೆಯಾಗಿರೋದು, ಸೊ ಇದರಲ್ಲಿ ಏನಿದೆ ಅಂತ? ರಾಮ್, ಈಗಾಗಲೇ ಏನು ಆಯೋಗ ವರದಿಯನ್ನು ಕೊಟ್ಟಿತ್ತು. ಈ ವರದಿ ಆದಮೇಲೆ ವರದಿಯಲ್ಲೇ ಕೆಲವೊಂದಿಷ್ಟು ಶಿಫಾರಸನ್ನು ಮಾಡಿದರು. ಅಂದರೆ ಈಗೇನು ಬೇರೆ ಬೇರೆ ವರದಿಯಲ್ಲಿ ಪ್ರವರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ, ಆ ಪ್ರವರ್ಗಗಳ ಬದಲಾವಣೆಗೆ ತಕ್ಕಂತೆ ಮೀಸಲಾತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಹಿಂದುಳಿದ ಆಯೋಗಗಳ ಶಿಫಾರಸು. ಎರಡು ರೀತಿಯ ಶಿಫಾರಸನ್ನು ಮಾಡಲಾಗಿದೆ. ಒಂದು, ಈಗಾಗಲೇ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇದೆ. ಸೊ 32 ಮೀಸಲಾತಿ ಏನಿದೆ, ಈಗ ಕ್ಯಾಟಗರಿ 1 ಇದೆ, ಇದು ಈಗಿರ್ತಕ್ಕಂಥದ್ದು. ಕ್ಯಾಟಗರಿ 1ಗೆ 4% ಇದೆ. ಇದರಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಬರ್ತವೆ. ಈಗ ಗೊಲ್ಲ ಸಮುದಾಯ ಆಗಿರ್ಬೋದು, ಅಥವಾ ಈ ಅದರ ಉಪ ಕ್ಯಾಸ್ಟ್ಗಳು, ಬೆಸ್ತ ಸಮುದಾಯ, ಇವೆಲ್ಲವೂ ಕೂಡ ಕ್ಯಾಟಗರಿ 1ಗೆ ಬರುತ್ತೆ. ಅವ್ರಿಗೆ 4% ಮೀಸಲಾತಿ ಇದೆ. ಇನ್ನು ಉಳಿದಂತಹ ಕ್ಯಾಟಗರಿ 2A ಇದೆ, ಇದು ಅತ್ಯಂತ ಹಿಂದುಳಿದ ಸಮುದಾಯ, ಆ ಕ್ಯಾಟಗರಿಗೆ ಬರುತ್ತೆ. ಕುರುಬ ಮತ್ತು ಉಪಜಾತಿಗಳು ಸೇರಿದಂತೆ ಅವ್ರಿಗೆ 15% ಮೀಸಲಾತಿ ಇದೆ. ಇನ್ನು ಕ್ಯಾಟಗರಿ 2B ಮುಸ್ಲಿಮ್ಗೆ ಇರ್ತಕ್ಕಂಥ ಮೀಸಲಾತಿ 4% ಇದೆ, ಈಗ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಮೀಸಲಾತಿ. ಇನ್ನು ಕ್ಯಾಟಗರಿ 3A ಇದಕ್ಕೆ 4% ಇದೆ. ಕ್ಯಾಟಗರಿ 3B ಅಂದರೆ ಕ್ಯಾಟಗರಿ 2A ಒಕ್ಕಲಿಗ ಬರುತ್ತೆ, 2B ಲಿಂಗಾಯತ ಕಮ್ಯುನಿಟಿ ಬರುತ್ತೆ. ಇದೆಲ್ಲವನ್ನು ಸೇರಿಸಿ 32% ಮೀಸಲಾತಿ ಕರ್ನಾಟಕದಲ್ಲಿ ಇದೆ. ಸೊ ಒಂದು ವೇಳೆ 32% ಮೀಸಲಾತಿನ ಇಟ್ಕೊಂಡ್ರೂ ಕೂಡ ಈಗ ಬೇರೆ ಬೇರೆ ಏನು ಕ್ಯಾಟಗರಿ ಮಾಡ್ತಾ ಇದ್ದೀವಿ ನಾವು, ಆ ಕ್ಯಾಟಗರಿಗೆ ತಕ್ಕಂತೆ ಬದಲಾವಣೆ ಮಾಡಿ ಆ ಮೀಸಲಾತಿಯನ್ನು ಅಂತ. ಈಗ ಕ್ಯಾಟಗರಿ 1ನಲ್ಲಿ ಕ್ಯಾಟಗರಿ 1A ಮತ್ತು 1B ಮಾಡಲಾಗಿದೆ. 1Aಗೆ ಈಗ 4% ಇದೆ, ಅದನ್ನ 6% ಮಾಡೋದಕ್ಕೆ ಒಂದು ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಶಿಫಾರಸನ್ನ ಜಾರಿ ಮಾಡೋದು ಎಷ್ಟು ಸುಲಭ ಅಥವಾ ಕಷ್ಟ ಸಾಧ್ಯ ಅಂತ. ಯಾಕಂದರೆ 51%ಗೆ ಏರಿಕೆ ಮಾಡಬೇಕು OBC ಮೀಸಲಾತಿಯನ್ನು ಅನ್ನೋ ಚರ್ಚೆ ಆಗ್ತಾ ಇದೆ. ಸೊ ಬಹುತೇಕ ಜಾರ್ಖಂಡ್ ಮತ್ತು ತಮಿಳುನಾಡು ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ OBCಗೆ ಅತಿ ದೊಡ್ಡ ಮೀಸಲಾತಿ ಅಂದರೆ 50% ಮೀಸಲಾತಿ ಇಲ್ಲ. ತಮಿಳುನಾಡಲ್ಲಿ 60% ಮತ್ತು 69% ಇದೆ, ಜಾರ್ಖಂಡಲ್ಲಿ 77% ಮಾತ್ರ ಇದೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ಈ ಎರಡೂ ರಾಜ್ಯಗಳಲ್ಲಿ. ಸೊ ಅದೇ ಒಂದು ರೂಲ್ಸನ್ನು ಫಾಲೋ ಮಾಡಿ ಕರ್ನಾಟಕದಲ್ಲೂ ಕೂಡ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ 51%ಗೆ ಮಾಡಿ ಅಂತ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ವರದಿಯನ್ನು ಕೊಟ್ಟಿದೆ, ಟಿಪ್ಪಣಿಯನ್ನು ಕೊಟ್ಟಿದೆ. ಒಂದು 32% ಉಳಿಸ್ಕೊಂಡ್ರೆ ಈ ಮೀಸಲಾತಿಯಲ್ಲಿ ಬದಲಾವಣೆ ಮಾಡಿ, ಅಥವಾ 51% ಮಾಡಿದ್ರೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಅನ್ನೋ ಒಂದು ಶಿಫಾರಸನ್ನು ಕೊಟ್ಟಿದೆ. ಸರ್, ಈಗ ಒಂದು ವಿಚಾರ ಅಂತ ಅಂದರೆ ಸರ್ಕಾರ ಅಂದರೆ ಈಗಾಗಲೇ ಹಿಂದುಳಿದ ಆಯೋಗ ಸರ್ಕಾರಕ್ಕೆ ಟಿಪ್ಪಣಿಯನ್ನು ಸಲ್ಲಿಸಿರೋದು, ಆದರೆ 51% ಮೀಸಲಾತಿ ಜಾರಿ ಆಗುತ್ತಾ ಅನ್ನೋದು ಕೂಡ ಸಹಜವಾದಂಥ ಪ್ರಶ್ನೆ. ಸೊ ಅಷ್ಟು ಸುಲಭ ಅಲ್ಲ ರಾಮ್. 51% ಮೀಸಲಾತಿಯನ್ನು ಜಾರಿ ಮಾಡೋಂಥದ್ದು ಸಾಕಷ್ಟು ಸಾಂವಿಧಾನಿಕ ಅಡೆತಡೆಗಳು ಎದುರಾಗಬಹುದಾಗುತ್ತೆ. ತುಂಬ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೋದು. ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ್ಮೇಲೆ ಅಲ್ಲಿ ಅಪ್ರೂವಲ್ ಸಿಗಬೇಕು, ಅದು ತುಂಬ ಕಷ್ಟ ಸಾಧ್ಯ. ಅಷ್ಟು ಸುಲಭ ಅಲ್ಲ 51% ಮಾಡಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನೋದಕ್ಕೆ ಈಗ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ತೆಲಂಗಾಣದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ಬಟ್ ಅದಕ್ಕೆ ಕಾನೂನಿನ ಮಾನ್ಯತೆ ಸಿಗಲಿಲ್ಲ, ಪ್ರಾಬ್ಲಮ್ ಆಯಿತು. ಬಿಹಾರದಲ್ಲೂ ಜಾತಿ ಗಣತಿ ಆಯಿತು, ಅಲ್ಲೂ ಕೂಡ ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕಾಚಾರ ಆಯಿತು, ಅಲ್ಲೂ ಕೂಡ ಮಾನ್ಯತೆ ಸಿಗಲಿಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನು ಈಗ ಜಾತಿ ಸಂಘರ್ಷ ನಡೀತಾ ಇದೆ, ಈ ಒಂದು ಮೀಸಲಾತಿಯನ್ನು ಏರಿಕೆ ಮಾಡಬಹುದು. ತಮಿಳುನಾಡು ಮತ್ತು ಜಾರ್ಖಂಡವನ್ನು ಉದಾಹರಣೆಗೆ ಇಡ್ತಾ ಇದ್ದಾರೆ ವಿನಃ ಅದನ್ನು ಜಾರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿನೇ ಈಗೇನು ಒಂದು ರೀತಿಯ ಅಲೆ ಎದ್ದಿದೆ, ಜಾತಿ ಸಂಘರ್ಷದ ಅಲೆ ಕರ್ನಾಟಕದಲ್ಲಿ, ಅದನ್ನು ಬಹುಶಃ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಆಗ್ತಾ ಇದೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಮುಂದಿಟ್ಟು ವಿಶೇಷ ಅಧಿವೇಶನವನ್ನು ಕರೆದು ವಿಶೇಷ ಅಧಿವೇಶನದಲ್ಲಿ ಅದನ್ನು ಒಮ್ಮತದ ಧ್ವನಿಮತದ ಮುಖಾಂತರ ಅಂಗೀಕಾರ ಮಾಡಿ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಕಳಿಸಬಹುದು. ಇಲ್ಲಪ್ಪ ನಾವು ಬಚಾವಾದ್ವಿ, ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ, ಈಗ ಕೇಂದ್ರದವರು ಅದನ್ನ ಅಪ್ರೂವ್ ಮಾಡಬೇಕು ಅನ್ನೋ ರೀತಿಯಾಗಿ ಕೈ ತೊಳ್ಕೊಳ್ಬಹುದು CM ಸಿದ್ದರಾಮಯ್ಯನವರು. ಆ ನಿಟ್ಟಿನಲ್ಲಿ ಆಗ್ಬೋದು, ಅಷ್ಟು ಸುಲಭ ಅಲ್ಲ 51% ಮೀಸಲಾತಿಯನ್ನು ಕೊಡೋದಕ್ಕೆ ರಾಮ್. ಓಕೆ, ಥ್ಯಾಂಕ್ ಯು ಸತೀಶ್ ಆಂಜನಪ್ಪ ಸರ್, ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸಿದ್ವಿ ನಾವು ಈ ಒಂದು 51% ಮೀಸಲಾತಿ ಜಾರಿ ಆದರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಅಂದರೆ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ನಾವಂತೂ ಒಪ್ಪಿಗೆ ಕೊಟ್ಟಾಗಿದೆ, ಕೇಂದ್ರದವರು ಕೊಡಬೇಕಷ್ಟೇ ಅಂತ ಹೇಳಿ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಆದರೆ ಅದು ಕೂಡ ಅಷ್ಟು ಸುಲಭ ಅಲ್ಲ, ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಹಿಂದುಳಿದ ಆಯೋಗ ಅಂತೂ ಸರ್ಕಾರಕ್ಕೆ ಈಗಾಗಲೇ ಟಿಪ್ಪಣಿಯನ್ನು ಸಲ್ಲಿಸಿ ಆಗಿದೆ. ಈಗಿರುವ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಶಿಫಾರಸು ಆಗಿದೆ.